ವೆಲ್ಕಮ್ ಟು SMA ಫುಡ್ಸ್. ಫ್ರೆಂಡ್ಸ್, ನೀವು ಸಾಮಾನ್ಯವಾಗಿ ಯಾವುದಾದ್ರೂ ಹೋಟ್ಲಿಗೆ ಹೋಗಿ ನೀವು ಇಷ್ಟಪಡೋ ತಿಂಡಿನ ಆರ್ಡರ್ ಮಾಡಿದ್ರೆ ಲಿಮಿಟೆಡ್ ಆಗಿ ಸರ್ವ್ ಮಾಡ್ತಾರೆ ಅಲ್ವಾ. ಸೊ ನೀವು ಮತ್ತೆ ಅದನ್ನು ತಿನ್ನಬೇಕಂದ್ರೆ ಮತ್ತೆ ದುಡ್ಡು ಕೊಟ್ಟು ತಗೋಬೇಕಾಗುತ್ತೆ. ಆದರೆ ನಾನಿವತ್ತು ತೋರಿಸ್ತಾ ಇರೋ ಹೋಟೆಲಲ್ಲಿ ಸಾಂಪ್ರದಾಯಿಕವಾಗಿ ಬಾಳೆ ಎಲೆ ಮೇಲೆ ಅನ್ಲಿಮಿಟೆಡ್ ಆಗಿ ಊಟನ ಬಡಿಸ್ತಾರೆ. ಇಲ್ಲಿ ನೀವು ಇಷ್ಟಪಡೋ ತಿಂಡಿನ ಕಂಠಪೂರ್ತಿ ತಿಂದು ಎಂಜಾಯ್ ಮಾಡ್ಬೋದು. ಈ ಜಾಗ ಯಾವುದು, ಯಾವ ಹೋಟ್ಲು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದೇ ಬೆಂಗಳೂರು ಗಾಂಧಿ ಬಜಾರ್ನಲ್ಲಿರೋ ರೋಟಿಗರ್. ನಮಸ್ತೆ ಮೇಡಮ್. ನೀವು ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಾ? ಮೇಡಮ್ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು, ಇದು ಫಸ್ಟ್ ಟೈಮ್ ಬಂದಿರೋದು. ಊಟ ಎಲ್ಲ ಹೇಗೆ ಅನ್ನಿಸ್ತು? ಊಟ ಬಹಳ ಚೆನ್ನಾಗಿದೆ. ನಮ್ಮ ಕರಾವಳಿ ಮತ್ತು ಮಲೆನಾಡು ಭಾಗದ ಮಿಶ್ರಿತ ಆಗಿರೋ ಥರ ಇದೆ, ಅದೇ ಫೀಲ್ ಸಿಗ್ತಾ ಇದೆ ಇಲ್ಲಿ. ಸೊ ಯಾಕೆ ಚೆನ್ನಾಗಿ ಬರಕ್ಕೆ? ಫಸ್ಟೊಂದು ಅವರು ಸರ್ವ್ ಮಾಡೋ ರೀತಿ ಸೊ ಭಾಳ ಚೆನ್ನಾಗಿ ಸರ್ವ್ ಮಾಡ್ತಾರೆ. ಸೊ ಬಾಳೆ ಎಲೆ ಊಟ ಇದೆ, ಆಮೇಲೆ ಅವರು ವೆರೈಟೀಸ್ ಕೂಡ ಜಾಸ್ತಿ ಇದೆ, ಆಮೇಲೆ ಪೊಲೈಟಾಗಿ ಸರ್ವ್ ಮಾಡ್ತಾರೆ, ಮತ್ತು ಎಸ್ಪೆಷಲಿ ಟೇಸ್ಟ್ ತುಂಬ ಚೆನ್ನಾಗಿದೆ. ನಾನು ಬ್ಯಾಚುಲರ್ಸಿಗೆ ತುಂಬ ರೆಕಮೆಂಡ್ ಮಾಡ್ತೀನಿ ಇಲ್ಲಿ, ಯಾಕಂದರೆ ಮನೆಯಲ್ಲಿ ಯಾರು ಮಾಡ್ಕೊಳ್ಕಲ್ಲ. ನಾನು ಕೂಡ ಬ್ಯಾಚುಲರು, ಈ ಥರದ್ದು ಊಟ ಹುಡುಕ್ತಾ ಇದ್ದೆ, ಸಿಕ್ಕಿದೆ, ಬಂದಿದ್ದೀನಿ. ಮನೆ ಊಟದ ಥರ? ಮನೆ ಊಟ ಥರನೇ ಇದೆ ಮೇಡಮ್ ಇದು. ನಾವು ಬ್ಯಾಂಗ್ಳೂರಿಂದಾನೆ, HSR ಲೇಔಟ್. ಹೌದು. ವೆನೆವರ್ ವಿ ಫೀಲ್ ಲೈಕ್ ಅಟೆಂಡಿಂಗ್ ಎ ಹಿಂದೂ ಮ್ಯಾರೇಜ್ ನಾವಿಲ್ಲಿ ಬಂದುಬಿಡ್ತೇವೆ. ಆ ಫೀಲ್, ಹೌದು ಹೌದು. ದ ಆ್ಯಂಬಿಯನ್ಸ್ ಮತ್ತು ಆ ಫೀಲ್, ವೆರೈಟಿ ಆಫ್ ಫುಡ್, ವಿ ಲೈಕ್ ದಟ್. ಮತ್ತು ವೆಜ್ ಇಸ್ ವೆರಿ ಲೈಕಬಲ್. ಫುಡ್ ಬೇಕಂದರೆ ನಾವು ಇಲ್ಲಿ ಬರ್ತೀವಿ. ಮತ್ತು ನಮ್ಮ ಮಕ್ಳಿಗೂ ತುಂಬ ಇಷ್ಟ ಇಲ್ಲಿ ಬರೋದಕ್ಕೆ. She likes this fryams. Okay. Say hi. Say hi. Now mostly Muslims go for a non-veg, but then when you feel like having veg food, you come up here. Yeah, thank you. ನಾವು ತುಂಬ ವರ್ಷದಿಂದ ಬರ್ತಾ ಇದ್ದೀವಿ. ಅಂದರೆ 2 ತಿಂಗಳು 1 ತಿಂಗಳು ಮುಂಚೆ, ಅಂದರೆ 2 ತಿಂಗಳು 1 ತಿಂಗಳು ಬರ್ತಾ ಇರ್ತೀವಿ. ಬರ್ತಾ ಇರ್ತೀವಿ. ಸ್ಪೆಷಾಲಿಟಿ ಅಂದರೆ ತುಂಬ ವೆರೈಟಿ ಕೊಡ್ತಾರೆ, ಮತ್ತು ಟೇಸ್ಟು ತುಂಬ ಚೆನ್ನಾಗಿದೆ. ಸ್ಟಾಫ್ ಎಲ್ಲ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಅವರೇ ನಮಗೆ ಇದು ಮಾಡ್ತಾರೆ, ತಗೊಳ್ಳಿ ತಿನ್ನಿ ಟ್ರೈ ಮಾಡಿ ತುಂಬ ಚೆನ್ನಾಗಿ, ಅಂದರೆ ನಮಗೆ ಊಟ ಕೊಡ್ತಾರೆ, ಚೆನ್ನಾಗಿರುತ್ತೆ. ಟೇಸ್ಟು ತುಂಬ ಚೆನ್ನಾಗಿದೆ. ನಾವು ಅಂದರೆ ನಾವು ಬಂದರೆ ಇನ್ನೊಂದು ಫ್ರೆಂಡ್ಗೆಲ್ಲ ಹೇಳ್ತೀವಿ ಚೆನ್ನಾಗಿದೆ ಬಾಬಾ ಅಂತ. ಸರ್, ಹೋಟೆಲ್ ಯಾವಾಗ ಸ್ಟಾರ್ಟ್ ಆಯಿತು? ಯಾರು ಶುರು ಮಾಡಿದ್ದು? ಫೌಂಡರ್ ಯಾರು ಸರ್? ಶ್ರೀ ಜಿ ಜನಾರ್ದನ್ ಅವರು 1991ರಲ್ಲಿ UD ಉಪಹಾರದರ್ಶಿನಿ ಮತ್ತು ರೋಟಿಗರ್ ಅಂತ ಒಂದು ಕಲ್ಪನೆಯನ್ನು ಮಾಡಿ ಅವರು ಅದನ್ನು ಶುರು ಮಾಡಿದ್ದಾರೆ. ಅದು ದರ್ಶಿನಿಗಳಲ್ಲಿ ಭಾರತದಲ್ಲೇ ಪ್ರಪ್ರಥಮ ದರ್ಶಿನಿ. ಆ ಕಾನ್ಸೆಪ್ಟ್ ಅವರು ತಂದು ಇಂಡಿಯಾಗೆ ಪರಿಚಯ ಮಾಡಿ ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ಒಳ್ಳೊಳ್ಳೆ ತಿಂಡಿ ತಿನಿಸುಗಳು, ಸ್ಟಾರ್ ಹೋಟ್ಲ್ಗಳಲ್ಲಿ ಏನೇನು ಕೊಡ್ತಾರೆ ಆ ಥರ ತಿಂಡಿ ತಿನಿಸುಗಳನ್ನು ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ಕೊಡೋ ಥರ ಮಾಡಿ ಎಲ್ಲರ ಒಂದು ಪ್ರಶಂಸೆ ಗಳಿಸ್ಕೊಂಡಿದ್ದು ಜಿ ಜನಾರ್ದನ್ ಅವರು. ಈ ಹೋಟೆಲ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯಿತು ಸರ್? ಇದು ಹೋಟೆಲ್ ಶುರುವಾಗಿ 1991ರಿಂದ ಈಗ 31 ವರ್ಷ ಆಗಿದೆ. 31 ವರ್ಷ ಆಗಿದೆಯಾ ಸರ್? ಸೊ ಈ ಭರ್ಜರಿ ಊಟ ಕಾನ್ಸೆಪ್ಟ್ ಎಷ್ಟು ವರ್ಷದಿಂದ ಇದೆ ಸರ್? ಭರ್ಜರಿ ಊಟ ಕಾನ್ಸೆಪ್ಟ್ 2017ರಲ್ಲಿ ಶುರುವಾಗಿರೋದು. ಇದು ಬಂದು ನಮ್ಮ ರೋಟಿಗರಲ್ಲಿ ಮತ್ತು UD ರೆಸಿಡೆನ್ಸಿಯಲ್ಲಿ, ಜಯನಗರ 3rd ಬ್ಲಾಕ್ ಮತ್ತು ಚಿಕ್ಕಪೇಟೆಯಲ್ಲಿ ಈಗ ನಡೀತಾ ಬರ್ತಾ ಇದೆ. ಒಳ್ಳೆ ಪ್ರತಿಕ್ರಿಯೆ ಇದೆ, ಸಂತೋಷ. ಭರ್ಜರಿ ಊಟದ ಕಾನ್ಸೆಪ್ಟ್ ಏನು? ಓವರಾಲ್ ಈ ಕಾನ್ಸೆಪ್ಟ್ ಏನು? ಇದು ಹಬ್ಬದ ಊಟ ನಾವು ಮನೆಯಲ್ಲಿ ಏನು ಬಡಿಸ್ತೀವಿ, ಅಥವಾ ಒಂದು ಮದುವೆ ಊಟ ನಾವು ಸ್ಪೆಷಲಾಗಿ ಏನೇನು ಬಡಿಸ್ತೀವಿ ಅದು ದಿನನಿತ್ಯ ಸಿಗೋದಿಲ್ಲ. ಸೊ ನಾವು ಈ ಥರ ಒಂದು ಕಾನ್ಸೆಪ್ಟ್ ತಗೊಬಂದು ಜನರಿಗೆ ಇವಾಗ ಒಂದು ಬರ್ತ್ಡೇ ಆಗಲಿ, ಏನೋ ಒಂದು ಪಾರ್ಟಿ ಆಗಲಿ,
ಸಡನ್ನಾಗಿ ಥಿಂಕ್ ಮಾಡಬೇಕು, ಎಲ್ಲಿ ಹೋಗ್ಬೇಕು, ಒಂದು ಹಬ್ಬದ ಊಟ ಬಡಿಸ್ಬೇಕಲ್ಲ ಎಲ್ಲರಿಗೂ ಅಂತ ಥಿಂಕ್ ಮಾಡಬೇಕು ಅಂದಾಗ ಈ ಕಾನ್ಸೆಪ್ಟ್ ಬಂತು. ಅದು ಜನರಿಗೆ ನಾವು ಪರಿಚಯ ಮಾಡಿಕೊಟ್ವಿ, ಎಲ್ಲರೂ ಭಾರಿ ಖುಷಿಯಿಂದ ಅದನ್ನು ಸ್ವೀಕಾರ ಮಾಡಿದ್ದಾರೆ. ಭಾಳ ಸಂತೋಷ. ನಿಮ್ಮದು ಬ್ರಾಂಚಸ್ ಎಲ್ಲೆಲ್ಲಿದೆ ಸರ್? ನಮ್ಮದು ಬ್ರಾಂಚಸ್ UD ರೋಟಿಗರ್ ಗಾಂಧಿ ಬಜಾರ್, ಇದು ನಮ್ಮ ಮೇನ್ ಬ್ರ್ಯಾಂಚು. ಆಮೇಲೆ ನಮಗೆ UD ರೆಸಿಡೆನ್ಸಿ, ಅಲ್ಲೂ ಕೂಡ ಭರ್ಜರಿ ಊಟ ಇದೆ, ಅದು ಒಂದು ಸೌತ್ ಎಂಡ್ ರೋಡ್. ಆಮೇಲೆ ನಮಗೆ ಜಯನಗರದಲ್ಲಿ 3rd ಬ್ಲಾಕಲ್ಲಿ, ಅಲ್ಲಿ ಕೂಡ ನಮ್ಮ ಉಪಹಾರದರ್ಶಿನಿ ಬ್ರ್ಯಾಂಚಲ್ಲಿ ಭರ್ಜರಿ ಊಟ ಇದೆ. ತದನಂತರ ಈಗ ಚಿಕ್ಕಪೇಟೆಯಲ್ಲಿ ನಾವು ವಿಶೇಷವಾಗಿ ಮತ್ತೆ ಎಲ್ಲರ ಬೇಡಿಕೆ ನಂತರ ನಾವು ಭರ್ಜರಿ ಊಟನ ಪರಿಚಯ ಮಾಡಿಕೊಟ್ಟಿವಿ. ಒಳ್ಳೆ ಪತ್ರಿಕೆ, ಭಾರಿ ಖುಷಿ. ಭರ್ಜರಿ ಊಟದಲ್ಲಿ ಎಷ್ಟು ಐಟಮ್ಸ್ ಇರುತ್ತೆ, ಏನೇನಿರುತ್ತೆ? ಭರ್ಜರಿ ಊಟದಲ್ಲಿ ನಾವು ಒಂದು 22-23 ಐಟಮ್ಸ್ನ ನಾವು ಪರಿಚಯ ಮಾಡಿಕೊಡ್ತೀವಿ. ಅದು ಮೆನು ಡೈಲಿ ಚೇಂಜ್ ಆಗ್ತಾ ಇರುತ್ತೆ. ಫಸ್ಟು ನಿಮಗೆ ಒಂದು ವಾಟರ್ ಬಾಟಲ್ 1/2 ಲೀಟರ್ ಕೊಡ್ತಾರೆ. ಅದ ನಂತರ 2 ಥರ ಸೂಪಲ್ಲಿ ಒಂದು ಚಾಯ್ಸ್ ಇರುತ್ತೆ. ಎಲೆ ಮೇಲೆ ನಿಮಗೆ ಒಂದು ಉಪ್ಪಿನಕಾಯಿ, 2 ಥರ ಕೋಸಂಬರಿ ಪಲ್ಯ, ಆಮೇಲೆ ನಿಮಗೆ ಒಂದು ಗೊಜ್ಜು ಬರುತ್ತೆ, ಪೈನಾಪಲ್ ಗೊಜ್ಜು. ಆಮೇಲೆ ನಿಮಗೆ ಮಸಾಲೆ ದೋಸೆ ಬರುತ್ತೆ, ಅದಕ್ಕೆ ನಿಮಗೆ ಚಟ್ನಿ ಬರುತ್ತೆ, ಒಬ್ಬಟ್ಟು ಬರುತ್ತೆ, ಬೇಳೆ ಒಬ್ಬಟ್ಟು, ಕಾಯಿ ಒಬ್ಬಟ್ಟು ಆಪ್ಷನ್ ಇರುತ್ತೆ, ಅದಕ್ಕೆ ನಿಮ್ಗೆ ತುಪ್ಪ ಬರುತ್ತೆ. ಆದ ನಂತರ ನಿಮಗೆ ಫುಲ್ಕ ಬರುತ್ತೆ. ಫುಲ್ಕಗೆ ನಿಮಗೆ ಕರಿ ಮತ್ತು ದಾಲ್ 2 ಥರ ನಾರ್ತ್ ಇಂಡಿಯನ್ ನಾವು ಒಂದು ಸ್ಪೆಷಾಲಿಟಿನ ಕೊಡ್ತಾಯಿದ್ದೀವಿ. ತದನಂತರ 2 ಥರ ರೈಸ್ ಬಾತ್ ಬರುತ್ತೆ, ಅದಕ್ಕೆ ರೈತ ಬರುತ್ತೆ. ಆನಂತರ ನಿಮಗೆ ರೈಸಿಗೆ ಸಾಂಬಾರು ಬರುತ್ತೆ, ರಸಮ್ ಬರುತ್ತೆ. ಲಾಸ್ಟಿಗೆ ನಿಮಗೆ ಕರ್ಡ್ ರೈಸ್ ಬರುತ್ತೆ. ಒಂದು ಕಾಂಪ್ಲಿಮೆಂಟ್ರಿ ಐಸ್ ಕ್ರೀಮ್ ಕೂಡ ಲಾಸ್ಟಿಗೆ ಡೆಸರ್ಟಾಗಿ ಕೊಡ್ತಾಯಿದ್ದೀವಿ. ಎಲ್ಲರಿಗೂ ಇದು ತಿಂದು ತುಂಬ ಖುಷಿಯಿಂದ ಮನೆಗೆ ಹೋಗೋದನ್ನು ನಾವು ನೋಡ್ತಾ ಇರ್ತೀವಿ. ಭಾರಿ ಖುಷಿ. ಓಕೆ, ಅನ್ಲಿಮಿಟೆಡ್ ಅಂತ ಹೇಳಿದ್ರೆ ಎಲ್ಲರೂ ಅನ್ಲಿಮಿಟೆಡ್ ಇರುತ್ತಾ ಅಥವಾ ಹೇಗೆ? ಅನ್ಲಿಮಿಟೆಡ್ ಅಂದರೆ ನಮ್ಮ ಹೋಳಿಗೆ, ವಾಟರ್ ಬಾಟಲ್ ಮತ್ತು ಐಸ್ ಕ್ರೀಮ್ ನಾವು ಒಂದೊಂದೇ ಕೊಡ್ತೀವಿ. ಅದು ಬಿಟ್ಟು ಪ್ರತಿಯೊಂದು ಮೆನುವಲ್ಲಿ ಇರುವಂತಹ ತಿಂಡಿ ತಿನಿಸುಗಳು ಎಷ್ಟು ಬೇಕಾದರೂ ಕೇಳಿ ಬಳಸ್ಕೊಂಡು ಬಹಳ ಖುಷಿಯಾಗಿ ಹೊಟ್ಟೆ ತುಂಬ ತಿಂದು ಮನೆಗೆ ಹೋಗ್ಬೋದು. ಟೈಮಿಂಗ್ಸ್ ಏನು ಸರ್ ಇದು? ಇದು ಬಂದು 7 ಗಂಟೆ ಮಧ್ಯಾಹ್ನ 12:30ಯಿಂದ 4 ಗಂಟೆ, ಆಮೇಲೆ 7 ಗಂಟೆಯಿಂದ 10 ಗಂಟೆ ರಾತ್ರಿ 2 ಹೊತ್ತು ಕೂಡ ನಾವು ಈ ಭರ್ಜರಿ ಊಟವನ್ನು ಬಡಿಸ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆ ಮನೆ ಊಟ ಸಿಗುತ್ತೆ, ಹಬ್ಬದ ಊಟ ಸಿಗುತ್ತೆ. ಪ್ರತಿದಿನನೂ ಭರ್ಜರಿ ಊಟ ಇರುತ್ತಾ? ಪ್ರತಿದಿನ ಭರ್ಜರಿ ಊಟ ಇರುತ್ತೆ, ಯಾವುದೇ ದಿನ ಭರ್ಜರಿ ಊಟ ಸ್ಟಾಪ್ ಇರೋದಿಲ್ಲ. ಗಣೇಶ ಹಬ್ಬದ ದಿವಸ ಮಾತ್ರ ಒಂದು ದಿವಸ ವರ್ಷಕ್ಕೆ ಭರ್ಜರಿ ಊಟ ನಾವು, ಯಾಕಂದರೆ ಹೋಟ್ಲ್ ಅವತ್ತು ಬಂದಾಗಿರುತ್ತೆ, ನಾವು ಪೂಜೆ ಮಾಡ್ತೀವಿ. ಅದು ಬಿಟ್ಟು ಪ್ರತಿಯೊಂದು ದಿವಸ ಕೂಡ ಭರ್ಜರಿ ಊಟ ನೀವು ಮಧ್ಯಾಹ್ನ ಮತ್ತು ಸಂಜೆ ಒಂದು ದಿವಸ ಇರ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ನೀಟ್ ಆ್ಯಂಡ್ ಪೊಲೈಟಾಗಿ ಸರ್ವ್ ಮಾಡ್ತಾರೆ ಅಂತ. ನಾನಂತೂ ಹೊಟ್ಟೆ ತುಂಬ ಊಟ ಮಾಡಿದೆ. ಈ ಆಂಬಿಯನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ನೀವೇನಾದರೂ ಗಾಂಧಿ ಬಜಾರ್ ಕಡೆ ಬಂದಾಗ ಮಿಸ್ ಮಾಡದೆ ಈ ಊಟನ ಟ್ರೈ ಮಾಡಿ. ಹೆಸ್ರಿಗೆ ತಕ್ಕಂಗೆ ಭರ್ಜರಿ ಊಟನ ನೀವು ಸವಿಬೋದು. ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.